ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಿಯಂದರೆ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಈ ಹಿಂದಿನ 5 ಪದ್ಯಗಳಲ್ಲಿ ನಮ್ಮನ್ನು ಸ್ವಲ್ಪ ಮಟ್ಟಿಗೆ ವೇದಾಂತದ ಕಡೆ ಕರೆದುಕೊಂಡು ಹೋಗಿರುವಂತಹ ಡಿ.ವಿ.ಜಿಯವರು ಈ ಪದ್ಯದಲ್ಲಿ ನಮ್ಮನ್ನು ಈ ಜಗತ್ತಿನ ಬಗ್ಗೆ ಜಾಗರೂಕರಾಗಿರಬೇಕೆಂದು ಎಚ್ಚರಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇಲ್ಲಿ ಕೃತ್ರಿಮತೆ ಬಗ್ಗೆ ಮಾತಾಡ್ತಾರೆ. ಈ ಜಗತ್ತು ನಕಲಿ ಅಂತ ಹೇಳ್ತಾರೆ. ಈ ಜಗತ್ತಿನ ಒಂದು ಸತ್ಯತೆ ಎಲ್ಲೋ ಹುದುಗಿ ಹೋಗಿದೆ ಅಂತ ಕೂಡ ಈ ಒಂದು ಕಗ್ಗದಲ್ಲಿ ಹೇಳ್ತಾರೆ. ಈ ಕಗ್ಗ ಹೀಗಿದೆ: ಕೃತ್ರಿಮವೋ ಜಗವೆಲ್ಲ ಸತ್ಯತೆಯದೆಲ್ಲಿಹುದೋ, ಕರ್ತೃವೆನಿಸಿದನೆ ತಾನ್ ಗುಪ್ತನಾಗಿಹನೋ. ಛತ್ರವೀ ಜಗವಿದರೊಳಾರ ಗುಣವೆಂತಹುದೋ, ಯಾತ್ರಿಕನೆ ಜಾಗರಿರೋ ಮಂಕುತಿಮ್ಮ ಮಂಕುತಿಮ್ಮ. ಈ ಜಗತ್ತು ಕೃತ್ರಿಮ ಅಂತ ಹೇಳಿದ್ದಾರೆ. ಈ ಕೃತ್ರಿಮ ಅನ್ನುವಂತಹ ಒಂದು ಪದಕ್ಕೆ ಬಹಳ ಸುಂದರವಾದಂತಹ ಅರ್ಥಗಳಿದೆ. ಕಪಟ, ಡಾಂಬಿಕತೆ, ಬೂಟಾಟಿಕೆ, ನಾಟಕ, ನಕಲಿ ಅಂತೆಲ್ಲ ಹೇಳೋದಿದೆ. ಪ್ರಾಕೃತಿಕ ವಸ್ತುಗಳು ಇಲ್ಲಿ ಯಾವುದು ಕೂಡ ಕೃತ್ರಿಮ ಅಲ್ಲ. ಆದರೆ ಇಲ್ಲಿ ಕೃತ್ರಿಮ ಅಂತ ನಾವು ಹೇಳ್ಕೋಬೇಕಾದದ್ದು ಮಾನವ ನಿರ್ಮಿತ ಜಗತ್ತಿಗೆ ಇದನ್ನು ಹೋಲಿಸ್ಕೋಬೇಕು ಅಂತ ಅನ್ಸುತ್ತೆ. ಪ್ರಾಕೃತಿಕ ವಸ್ತುಗಳು ಯಾವುದೂ ಕೂಡ ಯಾವಾಗಲೂ ಕೂಡ ಕೃತ್ರಿಮ ಅಲ್ಲ, ಕೃತ್ರಿಮವಾಗೋದಿಲ್ಲ. ಈ ಸರಳ ಒಂದು ಪ್ರಶ್ನೆ ಇದೆ ಇಲ್ಲಿ. ಹಾಗಾದ್ರೆ ಮನುಷ್ಯ ಯಾಕೆ ಹೀಗೆ? ನಾವು ಮನುಷ್ಯರು ಕೂಡ ಯಾಕೆ ಹೀಗೆ ನೈಜತೆಯಿಂದ, ಸಹಜತೆಯಿಂದ ಈ ಪ್ರಾಕೃತಿಕ ವಸ್ತುಗಳು ಬಾಳಿದಂತೆ ಬಾಳಕ್ಕಾಗಲ್ಲ, ಬಾಳೋದಿಲ್ಲ ಅಂತ ಹೇಳಿ? ಮಾನವ ಹುಟ್ಟಿನಿಂದ ಕೃತ್ರಿಮನಲ್ಲ, ಮಾನವ ಹುಟ್ಟಿನಿಂದ ನಕಲಿಯಲ್ಲ, ಡಾಂಬಿಕತೆ ಇಲ್ಲ ಅವನಲ್ಲಿ. ಆದ್ರಿಂದ ಆ ಹಸುಗೂಸನ್ನ ದೇವರಿಗೆ ಹೋಲಿಸ್ತೇವಲ್ವಾ ನಾವು. ಅವನಲ್ಲಿ ವ್ಯಾವಹಾರಿಕ ಜ್ಞಾನ ಬರೋದಕ್ಕೆ ಶುರುವಾದ್ಮೇಲೆ ಅವನ ಅರಿವಿಗೆ ಬಾರದೇನೆ ಈ ಕೃತ್ರಿಮತೆ ಬಂದು ಅವನಲ್ಲಿ ನೆಲೆಯೂರುತ್ತೆ. ಒಮ್ಮೊಮ್ಮೆ ಈ ಪಾಶದಲ್ಲಿ ಬಿದ್ದಿರುವಂತಹ ಮನುಷ್ಯರು ತಮ್ಮ ಅಸ್ತಿತ್ವವನ್ನೇ ಮರೆತು ಬಿಡ್ತಾರೆ. ಒಮ್ಮೆ ಈ ಪಾಶದಲ್ಲಿ ಸಿಲುಕಿದ ಮನುಷ್ಯ ಎಂದಿಗೂ ಕೂಡ ಅದರಿಂದ ಹೊರಬರಲಾರ. ಸತ್ಯತೆ ಎಲ್ಲಿದೆ ಎನ್ನುವ ಪ್ರಶ್ನೆ ಕೇಳ್ತಾರೆ. ಈ ಪ್ರಪಂಚ ಸೃಷ್ಟಿ ಮಾಡಿದ ದೇವ್ರ್ಯಾರು ಅಂತಾರೆ. ಈ ಜಗತ್ತೆಲ್ಲ ಕಪಟ, ಮೋಸದಿಂದ ತುಂಬ ಹೋಗಿರುವಾಗ ಸತ್ಯವೆನ್ನುವುದು ಎಲ್ಲಿಯೂ ಇಲ್ಲ ಅಂತ ಅನ್ಸೇ ಬಿಡುತ್ತೆ. ಪುರಂದರದಾಸರು ಹೇಳಿದಂತೆ ಸತ್ಯವಂತರಿಗಿದು ಕಾಲವಲ್ಲ ಅಂತ ಹೇಳಿದಾರಲ್ವಾ. ಅದರಲ್ಲಿ ಬಹಳ ಸುಂದರವಾಗಿ ಇನ್ನೊಂದು ವಿಚಾರವನ್ನ ಇಲ್ಲಿ ಡಿ.ವಿ.ಜಿಯವರು ಮನ ಮುಟ್ಟುವಂತೆ ಹೇಳ್ತಾರೆ. ಕರ್ತೃವೆನಿಸಿದನೆ ತಾಂ ಗುಪ್ತನಾಗಿಹನು ಅಂತ. ಈ ಕರ್ತೃ ಅಂತ ಅಂದ್ರೆ ಯಾರು? ಈ ಪ್ರಪಂಚವನ್ನ ಸೃಷ್ಟಿ ಮಾಡಿದವ. ಅವನು ಎಲ್ಲಿದ್ದಾನೆ? ಅವನು ಗುಹ್ಯನಾಗಿದ್ದಾನೆ, ಅವನು ಗುಪ್ತನಾಗಿದ್ದಾನೆ, ಅವನು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಮನುಷ್ಯನ ಸ್ವಭಾವ ಇದೆಯಲ್ಲ, ಈ ಸ್ವಭಾವ ಬಹಳ ವಿಚಿತ್ರವಾದುದು. ಮನುಷ್ಯನು ಸತ್ಯವನ್ನು ತನ್ನದಾಗಿಸಿಕೊಳ್ಳದೆ ಇದ್ರೆ ಈ ಮಿಥ್ಯ ಜಗತ್ತಿನಲ್ಲಿ ಅವನು ಕಳೆದೇ ಹೋಗ್ತಾನೆ ಅಂತ ಅನ್ಸ್ಬಿಡುತ್ತೆ. ಈ ಮನುಷ್ಯನ ಸ್ವಭಾವ ವಿಚಿತ್ರ ಅಂತ ಹೇಳಿದೆ. ಅವನ ಯೋಚನಾ ಲಹರಿ ಬಹಳ ವಿಚಿತ್ರ. ಇಂದು ಇದ್ದ ಹಾಗೆ ಆತ ಮುಂದೆ ಇರಲ್ಲ. ಈ ಕ್ಷಣಕ್ಕೆ ಇದ್ದಂತಹ ಮನಸ್ಸು, ಈ ಕ್ಷಣಕ್ಕೆ ಇದ್ದಂತಹ ಯೋಚನಾ ಶಕ್ತಿ ಮುಂದಿನ ಕ್ಷಣದಲ್ಲಿ ಇಲ್ಲ. ಅವನು ತನ್ನ ಕಾರ್ಯಸಿದ್ಧಿಗಾಗಿ ಆತ ಏನ್ ಬೇಕಾದ್ರೂ ಮಾಡ್ತಾನೆ. ಎಂತಹ ಹೇಯ ಕೃತ್ಯಕ್ಕೂ ಕೂಡ ಅವನು ಸೈ ಅಂದ್ಬಿಡ್ತಾನೆ. ಈ ಮನುಷ್ಯನಲ್ಲಿ ಸತ್ಯತೆ ನೆಲೆಯೂರದಿದ್ರೆ ಆತನ ಅಂತಃಕರಣ ಆತನಿಂದ ತಪ್ಪುಗಳನ್ನು ಮಾಡಿಸ್ತಾನೇ ಹೋಗುತ್ತೆ. ಆದ್ರೆ ನೆಲೆ ಊರು ಬಿಟ್ರೆ ಆತನ ಅಂತಃಕರಣ ಆತನನ್ನ ಸತ್ಯದ ಒಂದು ಕಡೆಗೆ ಹೊರತು ಆತನಿಂದ ತಪ್ಪುಗಳನ್ನ ಮಾಡೋದಕ್ಕೆ ಬಿಡಲ್ಲ. ಈ ಕರ್ತೃ ಅಂತಕ್ಕಂಥವನು ಯಾಕೆ ರಹಸ್ಯವಾಗ್ಬಿಟ್ಟ ಅಂತ ಹೇಳಿ ಇದು ಡಿ.ವಿ.ಜಿಯವರ ಬಹು ಚರ್ಚಿತ ಪ್ರಶ್ನೆ ಅಂತ ನಿಮ್ಗೆ ಗೊತ್ತು. ಯಾಕೆಂದ್ರೆ ವಿಚಿತ್ರ ಅಂದ್ರು, ವಿಶೇಷ ಅಂದ್ರು, ಗಹನ ತತ್ವಕ್ಕೆ ಅಂತಂದ್ರು. ಎಲ್ಲ ಅಂದಮೇಲೆ ಇಲ್ಲಿ ಅವ್ರು ಕೇಳ್ತಾ ಇದ್ದಾರೆ, ಇಲ್ಲಿ ಗುಹ್ಯನಾಗ್ಬಿಟ್ಟ ಅಂದ್ರೆ ಯಾಕೆ ಅವನು ಗುಪ್ತನಾಗ್ಬಿಟ್ಟ ಅಂತ. ನಮ್ಮಲ್ಲಿ ಒಂದು ಮಾತಿದೆ, ಲೋಕೋ ಭಿನ್ನ ರುಚಿಹಿ ಅಂತ. ಅಂದ್ರೆ ಪ್ರಪಂಚ ಒಬ್ಬರಿಗೆ ಇದ್ದ ಹಾಗೆ ಇನ್ನೊಬ್ಬರಿಗಿಲ್ಲ. ಎಲ್ಲ ಮನುಷ್ಯರು ಕೂಡ ತಮ್ಮ ತಮ್ಮ ಬದುಕಿನಲ್ಲಿ ಅವರ ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ಳೋದಕ್ಕೋಸ್ಕರ
ಅಥವಾ ಅವರು ಬದುಕೋದಕ್ಕೋಸ್ಕರ ಬೇರೆ ಬೇರೆ ರೀತಿಯಾದಂತಹ ಹಾದಿಯನ್ನ ಅವರು ಅನುಸರಿಸಿದಂತೆ ಆ ಬೇರೆ ಬೇರೆ ರೀತಿಯಲ್ಲಿ ಆ ಮನುಷ್ಯನ ಒಂದು ವ್ಯಕ್ತಿತ್ವ ಸಾಗ್ತಾ ಹೋಗುತ್ತೆ. ಇಲ್ಲಿ ಎಲ್ಲಾ ಬುದ್ಧಿವಂತರು ಮೋಸಗಾರರಲ್ಲ, ಆದರೆ ಎಲ್ಲಾ ಮೋಸಗಾರರು ಕೂಡ ಬುದ್ಧಿವಂತರಾಗೇ ಇರ್ತಾರೆ. ಸ್ವಲ್ಪ ಯೋಚಿಸಿ ನೋಡಿ. ಈ ಬುದ್ಧಿಯ ಪರಿಧಿಯನ್ನ ವಿಸ್ತರಿಸಿಕೊಳ್ಳಲಾಗದಂತಹ ಮನುಷ್ಯ ತನ್ನ ಸ್ವಭಾವದ ಗುಣವನ್ನ ಓರೆ ಹಚ್ಚೋದಕ್ಕೆ ಶುರು ಮಾಡ್ತಾನೆ. ಈ ಪ್ರಕ್ರಿಯೆಯಲ್ಲಿ ಆತ ತನ್ನ ಕೆಲಸಕ್ಕೋಸ್ಕರ, ತನ್ನ ಕಾರ್ಯಸಿದ್ಧಿಗೋಸ್ಕರ ವಿಲಕ್ಷಣವಾದಂತಹ ವಿರೂಪ ಸ್ಥಿತಿಯನ್ನ ತಲುಪಿ ಸಮಾಜ ಮತ್ತೆ ಜನಾಂಗಕ್ಕೆ ಕಂಟಕನಾಗ್ಬಿಡ್ತಾನೆ. ನಾವೆಲ್ಲರೂ ಕೂಡ ಮಣ್ಣಿನ ರೂಪದ ಬಂಡಿಯಲ್ಲಿ ಸಾಗ್ತಾ ಇದ್ದೇವೆ. ಜೀವನ ಪ್ರಯಾಣವನ್ನ ಭವಸಾಗರದಲ್ಲಿ ಮಾಡ್ತಾ ಇದ್ದೇವೆ. ಈ ಮಣ್ಣಿನ ಬಂಡಿಯು ಎಂದಾದರೂ ಕೂಡ ಈ ಜೀವನ ರೂಪದ ಭವಸಾಗರದಲ್ಲಿ ಕರಗಿ ಹೋಗ್ಬೋದಲ್ವಾ? ಯಾಕೆಂದ್ರೆ ಅದು ಮಾಡಿರೋದೇ ಮಣ್ಣಿಂದ. ಆದರೆ ಅದನ್ನ ಸತ್ಯತೆಯ ನೆಲೆಗಟ್ಟಿನಲ್ಲಿ ಇಟ್ಟು ಪ್ರೀತಿ, ಸಹನೆ, ತಾಳ್ಮೆ, ಪರಹಿತ ಎಂಬಂತಹ ಹುಟ್ಟನ್ನ ಹಾಕ್ತಾ ಇದ್ರೆ ಆ ಮಣ್ಣಿನ ಬಂಡಿಯು ಕೂಡ ತನ್ನ ಸ್ವಭಾವಕ್ಕೆ ವಿಪರೀತವಾಗಿ ವರ್ತಿಸಿ ನಮ್ಮನ್ನ ಭವಸಾಗರದಿಂದ ಪಾರು ಮಾಡಿಬಿಡುತ್ತಲ್ವಾ? ಅಬ್ಬಾ, ಎಂತ ಸುಂದರವಾದಂತ ಮಾತು. ಬದುಕು ವ್ಯರ್ಥ, ಇದರಲ್ಲಿ ಏನಿದೆ ಅಂತ ಅನ್ಬೇಡ ಅಂತ ಸ್ವತಃ DVG ಅವರೇ ಹೇಳ್ತಾರೆ. ವ್ಯರ್ಥವಿ ಜೀವನದ ಬಡಿದಾಟವೆನ್ನದಿರು, ಅರ್ಥಬಹುದು ನಿನಗೆ ಪೂರ್ಣ ದರ್ಶನದಿಂ, ನರ್ತಿಪನು ಜಡ ಜೀವ ರೂಪಂಗಳಲ್ಲಿ ಬೊಮ್ಮ, ಪೂರ್ತಿ ಇದನರಿಯೇ ಸೊಗ ಮಂಕುತಿಮ್ಮ ಅಂತ ಹೇಳ್ತಾರೆ. ಇಲ್ಲಿ ನನಗೆ ಕುಮಾರವ್ಯಾಸ ಭಾರತದ ಒಂದು ಸುಂದರವಾದಂತಹ ಘಟನೆ, ದುರ್ಯೋಧನನ ಕುರಿತು ಹೇಳಿದಂತಹ ಮಾತಿದು ಬಹಳ ಸುಂದರವಾಗಿದೆ. ಕೃತ್ರಿಮವ ನಿರ್ಮಿಸಿದ ಫಲ ಕೈವರಿಸಿದೆ, ನೀ ಅರಗು ಮನೆಯಲ್ಲಿ ಹೊತ್ತಿಸಿದ ಫಲ ಬಂದುದೇ ವ್ಯವಧಾನವಾದುದಲೇ ಅಂತ ಕೇಳ್ತಾರೆ. ನೋಡಿ, ಕೃತ್ರಿಮತೆಯಿಂದ ಯಾರು ಕೂಡ ಏನನ್ನೂ ಸಾಧಿಸೋದಕ್ಕಾಗಲ್ಲ. ಸತ್ಯತೆಯೇ ಬೆಳಕು, ಸತ್ಯತೆಯೇ ಪ್ರಕಾಶ, ಸತ್ಯತೆಯೇ ಮಾರ್ಗದರ್ಶಿ, ಅದೇ ಜಗತ್ತಿನ ಒಂದು ನಿಯಮ. ಈ ಜಗತ್ತನ್ನ ಕೂಡ ವಿಚಿತ್ರ ಅಂದಿದ್ದಾರೆ ಈ ಕಗ್ಗದಲ್ಲಿ DVG ಅವರು. ಚಿತ್ರವಿ ಜಗವಿದರೊಳಾರ ಗುಣವೆಂತಹುದೋ, ಯಾತ್ರಿಕನೇ ಜಾಗರಿರೋ ಅಂತ ಹೇಳ್ತಾರೆ. ನಾವೆಲ್ಲರೂ ಕೂಡ ಯಾತ್ರಿಕರು. ಈ ಭವಸಾಗರದಲ್ಲಿ ಈ ಬೊಮ್ಮ ಪಟ್ಟಣ ಅಂತ ಹೇಳ್ತಾರೆ, ಮುಂದೆ ಬರುತ್ತೆ. ಈ ಬ್ರಹ್ಮನ ಪಟ್ಟಣದಲ್ಲಿ ನಾವೆಲ್ಲರೂ ಕೂಡ ಒಬ್ಬ ಸಾಮಾನ್ಯ ಯಾತ್ರಿಕರಿದ್ದ ಹಾಗೆ. ಯಾತ್ರಿಕರು ನೋಡಿ, ಒಂದು ಜಾಗದಲ್ಲಿ ನೆಲೆ ಇರೋಕ್ಕಾಗದೇ ಇಲ್ಲ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅನ್ನಲ್ವೇ? ಆದ್ರಿಂದ ಜಗತ್ತಿನಲ್ಲಿ ಇರುವಂತಹ ನಾವೆಲ್ಲರೂ ಕೂಡ ಯಾತ್ರಿಕರೇ. ಈ ಯಾತ್ರೆಯನ್ನ ಸೊಗಸಾಗಿ ಸರಿಯಾಗಿ ನಾವು ಮಾಡಿ ನಮ್ಮ ನಿಜವಾದ ಮನೆಯನ್ನ ತಲುಪೋದೇ ಈ ಜೀವನದ ಗುರಿ ಕೂಡ ಹೌದು. ಒಂದ್ ಕಡೆ ಮನುಷ್ಯ ಕೃತ್ರಿಮನಲ್ಲ ಅಂತ ಹೇಳುವಾಗ ನನಗೊಂದು ಮಾತು ಜ್ಞಾಪಕ ಬಂತು. ಐ ವಾಸ್ ಬಾರ್ನ್ ಇಂಟೆಲಿಜೆಂಟ್ ಬಟ್ ದ ವರ್ಲ್ಡ್ ಮೇಡ್ ಮೀ ಫೂಲ್ ಅಂತ. ನೋಡಿ, ಮನುಷ್ಯ ಹುಟ್ಟಿದಾಗ ಅವನು ಬಹಳ ಬುದ್ಧಿವಂತನೇ, ಆದರೆ ಈ ಪ್ರಪಂಚಕ್ಕೆ ಬಂದ ಮೇಲೆ, ವ್ಯಾವಹಾರಿಕ ಜ್ಞಾನವನ್ನ ತಿಳಿದ ಮೇಲೆ ಈ ಪ್ರಪಂಚ ಅವನನ್ನ ಮೂರ್ಖನನ್ನಾಗಿ ಮಾಡ್ತು, ಕೃತ್ರಿಮನನ್ನಾಗಿ ಮಾಡ್ತು ಅಂತ ಒಂದು ಸುಂದರವಾದಂಥ ಚಿಕ್ಕ ಕಥೆಯನ್ನು ಹೇಳಿ ಈ ಕಗ್ಗವನ್ನ ಮುಗಿಸ್ತೇನೆ. ಯಾಕೆ ಅಂತಂದ್ರೆ ಕೃತ್ರಿಮತೆಯನ್ನ ಪ್ರಾಣಿಗಳೇ ಒಪ್ಪೋದಿಲ್ವಂತೆ. ನೋಡಿ, ಬ್ರಹ್ಮದತ್ತ ವಾರಣಾಸಿಯ ರಾಜನಾಗಿರ್ಬೇಕಾದ್ರೆ ಬೋಧಿಸತ್ವ ವಾನರ ರೂಪವನ್ನು ತಾಳಿ ಹಿಮಾಲಯದಲ್ಲಿ ಜನಿಸ್ತಾನೆ. ಆ ಸುಂದರವಾದಂತಹ ಕೋತಿಯನ್ನ ಹಿಡಿದು ತರ್ತಾರೆ ಬ್ರಹ್ಮದತ್ತನ ಸೈನಿಕರು. ಅದು ರಾಜನ ಅರಮನೆಯಲ್ಲೇ ಬಹಳ ಸೊಗಸಾಗಿ ಸುಮಾರಷ್ಟು ವರ್ಷಗಳ ಕಾಲ ಜೀವನವನ್ನು ಮಾಡ್ತಾ ಇರುತ್ತೆ. ಅದು ಮಾಡ್ತಾ 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 ಈ ಮನುಷ್ಯನ ಸ್ವಭಾವವನ್ನು ನೋಡ್ತಾ ನೋಡ್ತಾ ತಾನು ಕೂಡ ತನ್ನ ಸ್ವಭಾವದಿಂದ ಆಚೆ ಬರಲು ಪ್ರಯತ್ನ ಬರ್ತಾ ಇದೆ ಅಂತ ರಾಜನಿಗನ್ಸುತ್ತೆ. ಬಹಳ ಖಿನ್ನತೆಯಿಂದ, ಬಹಳ ಸೊರಗಿನಿಂದ ಕೂಡಿರುವಂತಹ ಬಾಳನ್ನ ಬಾಳ್ತಾ ಇರುತ್ತೆ. ಅದನ್ನ ಕಂಡಂತ ರಾಜ ಬ್ರಹ್ಮದತ್ತ ತನ್ನ ಸಿಪಾಯಿಗಳಿಗೆ, ತನ್ನ ಸೈನಿಕರಿಗೆ ಹೇಳ್ತಾನೆ, ಇಲ್ಲ, ಇದು ಸುಖದಿಂದ ಇಲ್ಲ ಅಂತ ಅನ್ಸುತ್ತೆ, ಇದನ್ನ ಕರ್ಕೊಂಡೋಗಿ ಎಲ್ಲಿಂದ ತಂದ್ರು ಅಲ್ಲಿಗೆ ಬಿಟ್ಟು ಬನ್ನಿ ಅಂತ. ಆಯ್ತು ಅಂತ ಹೇಳಿ ಆ ಸೈನಿಕರು, ಆ ಭಟರು ಮಂಗನ ರೂಪದಲ್ಲಿರುವಂತಹ ಬೋಧಿಸತ್ವನನ್ನ ಹಿಮಾಲಯಕ್ಕೆ ವಾಪಸ್ ಬಿಟ್ಟು ಬಂದ್ಬಿಡ್ತಾರೆ. ಬೋಧಿಸತ್ವ ಬಂದಂತಹ ವಿಚಾರವನ್ನ ತಿಳಿದಂತ ಇತರ ಕೋತಿಗಳೆಲ್ಲ ಅವನ ಸುತ್ತ ಬಂದು ಕೇಳಕ್ ಶುರು ಮಾಡುತ್ತವೆ, ಇಷ್ಟು ದಿನ ಎಲ್ಲಿದ್ದಪ್ಪ, ಹೇಗಿದ್ದೆ ಅಂತ. ಆಗ ಬೋಧಿಸತ್ವ, ನಾನು ಕೋತಿಯಾಗಿ ಆ ರಾಜನ ಆಸ್ಥಾನದಲ್ಲಿದ್ದೆ, ವಾನರ ರೂಪದಲ್ಲಿದ್ದೇನೆ ಅಂತಂದಾಗ, ನಮಗೂ ಕೂಡ ಮನುಷ್ಯರ ಒಂದು ವ್ಯವಹಾರ ತಿಳಿಯೋ ಆಸೆ, ಹೇಳ್ತೀಯಾ ದಯವಿಟ್ಟು ಅಂತ ಕೇಳಿದಾಗ ಅದನ್ನು ಕೇಳೋದಕ್ಕೆ ಆಗಲ್ಲ. ಯಾಕೆಂದ್ರೆ ಮನುಷ್ಯ ಪ್ರತಿನಿತ್ಯ ಪ್ರತಿ ಕ್ಷಣ ಕೃತ್ರಿಮತೆಯನ್ನ ಮೆರಿತಾ ಹೋಗ್ತಾನೆ. ಅವನಿಗೆ ಸತ್ಯತೆ, ಸಹಜತೆ ಅನ್ನೋದೇ ಇಲ್ಲ. ಮನುಷ್ಯ ಹೆಣ್ಣಿನಿಂದ, ಹೊನ್ನಿನಿಂದ, ಮಣ್ಣಿನಿಂದ ತುಂಬಾ ಆಕರ್ಷಿತನಾಗಿಬಿಟ್ಟಿದ್ದಾನೆ.
ಹೆಣ್ಣಿಗೆ ಬಂಗಾರ ಕಂಡ್ರೆ ಇಷ್ಟ, ಗಂಡಿಗೆ ಹೆಣ್ಣನ್ನ ಕಂಡ್ರೆ ಇಷ್ಟ. ಹಾಗೆ ಮನುಷ್ಯ ಪ್ರತಿಯೊಂದು ತನ್ನ ಜೀವಿತಾವಧಿಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ನೈಜತೆಯನ್ನ ಬಿಟ್ಟು, ಸಹಜತೆಯನ್ನ ಬಿಟ್ಟು ಕೃತ್ರಿಮತೆಯನ್ನ, ನಕಲಿತನವನ್ನ ತಂದಾಕ್ಸ್ಕೊಂಡ್ಬಿಟ್ಟಿದ್ದಾನೆ. ಈ ದಾಂಭಿಕತೆಯ ಜೀವನ ಅಂತ ಆಗೋಗ್ಬಿಟ್ಟಿದೆ ಅವನಿಗೆ. ಕಪಟ ಮತ್ತೆ ಈ ಬೂಟಾಟಿಕೆಯ ಜೀವನವನ್ನ ಜೀವಿಸ್ತಾ ಇದ್ದಾನೆ. ಅವನ ಇನ್ನಷ್ಟು ವಿಚಾರಗಳನ್ನ ಹೇಳ್ತೇನೆ ಅಂತಂದಾಗ ಉಳಿದಂತಹ ಕೋತಿಗಳು ತಮ್ಮ ಕಿವಿಗಳನ್ನು ಮುಚ್ಚಿಕೊಂಡು ಬೇಡ ಬೇಡ ಸಾಕು, ನಾವು ಅವ್ರಿಗಿಂತ ಎಷ್ಟೋ ವಾಸಿ ಅಂತ ಹೇಳಿ ಅಲ್ಲಿಂದ ಓಡೋಗುತ್ತವೆ. ನೋಡಿದ್ರಲ್ಲ, ಈ ಮನುಷ್ಯನ ಈ ದಾಂಭಿಕತೆ, ಬೂಟಾಟಿಕೆ, ಕಪಟ, ನಕಲಿತನ, ನಾಟಕ ಸ್ವಭಾವ ಈ ಪ್ರಾಣಿಗಳಿಗೂ ಕೂಡ ಸಹಿಸೋದಿಕ್ಕೆ ಆಗಲ್ಲ. ಅಂದಮೇಲೆ ನಾವು ಮನುಷ್ಯರು ಎಷ್ಟರ ಮಟ್ಟಿಗೆ ಜೀವನವನ್ನ ಇನ್ನೂ ಕೂಡ ಸರಿ ದೂಗಿಸ್ಕೋಬೇಕು, ಈ ಪ್ರಪಂಚದಲ್ಲಿ ಬಾಳಬೇಕು ಅಂತ ಯೋಚನೆ ಮಾಡೋಣ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನಮಸ್ಕಾರ.